me forever on fire. ಒಂದು ಇಂಪಾರ್ಟೆಂಟ್ ಮರ್ಡರ್ ಕೇಸ್ ಇದು. FSL ಅಧಿಕಾರಿಗಳೇ ಶಾಕ್ಗೆ ಒಳಗಾಗಿರ್ತಕ್ಕಂಥ ಮರ್ಡರ್ ಕೇಸ್ ಇದು. ಕಾರಣ ಇಷ್ಟೇ, FSL ಅಧಿಕಾರಿಗಳು ಅವರ ವೃತ್ತಿ ಜೀವನದಲ್ಲಿ ಕೆಲವರು ಇದುವರೆಗೂ ಕೂಡ ಈ ಮಾದರಿಯ ಒಂದು ಮರ್ಡರ್ ನೋಡಿಲ್ವಂತೆ. ಅಂದರೆ ಈಗ ಒಬ್ಬ ವ್ಯಕ್ತಿ ಮರ್ಡರ್ ಮಾಡ್ತಾನೆ, ಪೀಸ್ ಮಾಡ್ತಾನೆ, ಹೊಸದೇನಲ್ಲ ಇದು. ದೆಹಲಿಯಲ್ಲೂ ಆಗಿತ್ತು, ಬೇರೆ ಕಡೆನೂ ಆಗಿದೆ, ಹಿಂದೆ ಕೂಡ ಆಗಿತ್ತು. ಆದರೆ ಈ ಮರ್ಡರ್ ಕೇಸ್ನ ಇಂಟ್ರೆಸ್ಟಿಂಗ್ ವಿಚಾರಗಳು ಬೇಕಾದಷ್ಟಿವೆ. ಯಾಕಂತ ಹೇಳಿದ್ರೆ ಒಂದು ಆಯಾಮ ಹೇಳುತ್ತೆ, ಈ ಮರ್ಡರು ಆ ಮನೆ ಒಳಗಡೆ ನಡೆದೇ ಇಲ್ಲ ಅಂತ. ಇದು ಡೈಮೆನ್ಷನ್ ನಂಬರ್ 1. ಎರಡನೇದು, ಇನ್ನೆಲ್ಲೋ ಮರ್ಡರ್ ನಡೆದಿದೆ. ಮರ್ಡರ್ ಆದಮೇಲೆ ಆ ದೇಹದ ತುಣುಕುಗಳು ಮಹಾಲಕ್ಷ್ಮಿ ಮನೆ ಒಳಗಿನ ರೆಫ್ರಿಜಿರೇಟರಲ್ಲಿ ಸಿಕ್ಕಿದೆ ಅಂತ. ಇದು 2. ಮೂರನೇ ಆಯಾಮ ಹೇಳ್ತಾ ಇದೆ, ಇದೇ ಮರ್ಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಾಲಕ್ಷ್ಮಿ ಕೂಡ ಸುಮ್ಮನೆ ಹಾಗೆ ಸತ್ತೋಗ್ಬಿಟ್ಟಿಲ್ಲ, ಸಾಕಷ್ಟು ರಿಟಾಲಿಯೇಷನ್ ಅವಳ ಕಡೆಯಿಂದ ಬಂದಿದೆ, ಸಾಕಷ್ಟು ಪ್ರತಿರೋಧ ಒಡ್ಡಿದ್ದಾಳೆ, ಕಚ್ಚಿದ್ದಾಳೆ. ಅವನಿಗೆ ಯಾರೇ ಕೊಲೆಗಾರ ಆಗಿರಲಿ, ಕಚ್ಚಿದ್ದಾಳೆ, ಪರಚಿದ್ದಾಳೆ, ಅವಳು ಸಾಕಷ್ಟು ಹೋರಾಟವನ್ನು ಮಾಡಿದ್ದಾಳೆ, ಆಮೇಲೆ ಅವಳು ಸತ್ತಿದ್ದಾಳೆ ಅಂತ. 4ನೇ ಆಯಾಮ ಇದೆ, ಒಂದು ವೇಳೆ ಈ ಮನೆ ಒಳಗಡೆನೇ ಮರ್ಡರ್ ನಡೆದಿದ್ದರೆ ಒಂದೇ ಒಂದು ಸಣ್ಣ ಮಾಂಸದ ತುಣುಕಾದರೂ ಬೇರೆ ಕಡೆ ಸಿಗಬೇಕಾಗಿತ್ತು ಅಂತ. ಸಣ್ಣ ಮಾಂಸದ ತುಣುಕು ಅವನು ಇಲ್ಲೇ ಕಟ್ ಮಾಡಿದ್ದಿದ್ರೆ, ಇಲ್ಲೇ ಪೀಸ್ ಮಾಡಿದ್ದಿದ್ರೆ ಸಿಗಬೇಕಾಗಿತ್ತು. ಮನೆ ಒಳಗಡೆ ಆಗಲಿ, ಟಾಯ್ಲೆಟಲ್ಲಾಗಲಿ, ಅಥವಾ ಬಚ್ಚಲ ಮನೆಯಲ್ಲಾಗಲಿ, ಎಲ್ಲಿಯೂ ಕೂಡ ಅಕಸ್ಮಾತ್ ಅವನು ಕಟ್ ಮಾಡಿದ್ರೂ ಕೂಡ ಅದರ ರಕ್ತವೋ ಅದನ್ನು ತೊಳೆದಿರ್ತಕ್ಕಂಥ ಗುರುತೋ ನಿಮಗೆ ಗೊತ್ತಿರಲಿ. ಈ ಮನೆಯ ಪೈಪನ್ನು ಬಿಡದಂತೆ, ಯಾವುದೇ ಪೈಪನ್ನು ಕೂಡ ಬಿಡದಂತೆ, ಕೆಲವು ಪೈಪ್ಗಳನ್ನು ಒಡೆದು ಹಾಕಿ ಕೂಡ ರಕ್ತದ್ದೆಲ್ಲಾದರೂ ಒಂದು ಸಣ್ಣ ಕಲೆ ಕಾಣಿಸುತ್ತಾ, ಸಣ್ಣ ಡ್ರಾಪ್ ಸಿಗುತ್ತಾ, ಮಾಂಸದ ಒಂದು ಸಣ್ಣ ತುಣುಕು ಸಿಗುತ್ತಾ ಅಂತ ನೋಡಿಬಿಟ್ಟಿದ್ದಾರೆ. ಸಿಕ್ಕಿಲ್ಲ ಸೋಫಾರ್. ಹಾಗಾದರೆ ಈ ಮರ್ಡರ್ ನಡೆದಿರೋದು ಎಲ್ಲಿ? ಎಲ್ಲೇ ಮರ್ಡರ್ ನಡೆದಿದ್ದರೂ ಕೂಡ ಮಹಾಲಕ್ಷ್ಮಿ ಬಡಪಟ್ಟಿಗಂತೂ ಸತ್ತು ಹೋಗಿಲ್ಲ. ಅವಳು ಕಚ್ಚಿದ್ದಾಳೆ, ಪರಚಿದ್ದಾಳೆ. 15 ದಿನ ಆಗಿದೆ ಅಂತ ಹೇಳ್ತಾರಲ್ವ, 15 ದಿನ ಆದರೂ ಕೂಡ ಯಾವನು ಈ ಒಂದು ಮರ್ಡರ್ ಮಾಡಿದ್ದಾನೋ ಅವನಿಗೆಲ್ಲಾದರೂ ಮಹಾಲಕ್ಷ್ಮಿ ಕಚ್ಚಿರುವ ಗಾಯದ ಗುರುತುಗಳಿರಬೇಕು. ಮಹಾಲಕ್ಷ್ಮಿ ಉಗುರಿಗೆ ಸಿಕ್ಕಾಕೊಂಡಿರ್ತಕ್ಕಂಥ ಮಾಂಸ ಅವನಿಗೆಲ್ಲ ಒಂದು ಕಡೆ ಗಾಯ ಉಂಟು ಮಾಡಿರುತ್ತೆ ಅಂತ. ಇದು ಒಂದು ಭಾಗ. ಇನ್ನೊಂದೇನಿದೆ ಅಂತ ಹೇಳಿದ್ರೆ, ಮಹಾಲಕ್ಷ್ಮಿ ಒಂದಲ್ಲ ಎರಡಲ್ಲ ಅಂತ ಹೇಳಿ 4 ಸಿಮ್ ಕಾರ್ಡ್ಗಳನ್ನು ಬಳಸ್ತಾ ಇದ್ಲು ಅಂತ. ತೀರಾ ದೊಡ್ಡ ಬಿಸ್ನೆಸ್ ಮನ್ಗಳು, ತುಂಬ ದೊಡ್ಡ ಅಧಿಕಾರಿಗಳು ಈ ಥರ 4 ಸಿಮ್ಮನ್ನು ಬಳಸೋದು ನಾವು ನೋಡಿದ್ದೀವಿ. ಆದರೆ ಮಹಾಲಕ್ಷ್ಮಿ 4 ಸಿಮ್ಗಳನ್ನು ಬಳಸ್ತಾ ಇದ್ದಿದ್ದು ಒಂಥರ ಆಶ್ಚರ್ಯ. ಇದೇನ್ರಿ, ಒಂದು ಮೊಬೈಲ್ ಫೋನಲ್ಲೇ 2 ಸಿಮ್ ಇಟ್ಕೊಳ್ಬಹುದು, 4 ಸಿಮ್ಮಿನ ದೊಡ್ಡ ವಿಷಯನ ಹೇಳಬಹುದು. ಆದರೆ ಇದು ಹಾಗಲ್ಲ. 4 ಸಿಮ್ಗಳು. ತೀರಾ ದೊಡ್ಡ ಹುದ್ದೆ ಏನಲ್ಲ ಮಹಾಲಕ್ಷ್ಮಿ, ಅಂತ ಬ್ಯುಸಿ ಇರ್ತಕ್ಕಂಥ ವ್ಯಕ್ತಿ ಕೂಡ ಅಲ್ಲ. ತೀರಾ ಸಿಕ್ಕಾಬಟ್ಟೆ ಫೋನ್ಗಳಿದೆ. 4 ಫೋನ್ ಇಟ್ಕೋತಾರಪ್ಪ, 4 ಸಿಮ್ ಇಟ್ಟರೆ ಇಲ್ಲೊಂದು ಕಾಲ್ ಬರುತ್ತೆ, ಅಲ್ಲೊಂದು ಕಾಲ್ ಬರುತ್ತೆ, ಅಲ್ಲೊಂದು ಕಾಲ್ ಬರುತ್ತೆ ಅಂತ. ಜೂಜು ನಾವು ನೋಡ್ತೀವಿ ಈ ಥರದ್ದು. ಬುಕ್ಕಿಂಗ್ಗಳು, ಬೆಟ್ಟಿಂಗ್ ಮಾಡ್ಕೊಳ್ತಾರಲ್ಲ ಅವರು, ಪಂಟರ್ಗಳು ಒಂದು ಟೇಬಲ್ ಮೇಲೆ 25 ಫೋನ್ ಇಟ್ಕೊಂಡಿರ್ತಾರೆ. ಬೇರೆ ಬೇರೆ ಬೆಟ್ಟಿಂಗ್ ಸ್ವೀಕರಿಸ್ಬೇಕಲ್ಲ ಬೇಕಲ್ಲ ಅವರು. ಹಾಗಾದರೆ ಮಹಾಲಕ್ಷ್ಮಿಗಂತ ಅವಶ್ಯಕತೆ ಏನಿತ್ತು? ಇತ್ತೀಚೆಗಷ್ಟೇ ಗಂಡನಿಂದ, ತನ್ನ ಮಗುವಿನಿಂದ ದೂರ ಇದ್ದಳು ಮಹಾಲಕ್ಷ್ಮಿ. ಇಲ್ಲೆಲ್ಲ ಒಂದು ಮನೆ ಮಾಡ್ಕೊಂಡಿದ್ದು ವೈಯಲ್ಲಿ ಕಾವಲ್ನಲ್ಲಿ. ಅಲ್ಲಿದ್ದಾಗ 4 ಸಿಮ್ಗಳ ಅವಶ್ಯಕತೆ. ನಾವು ಸಿಮ್ಮು ತೊಗೊಂಡಿದ್ದ ಅಪರಾಧ ಅಂತ ಹೇಳ್ತಾ ಇಲ್ಲ, ಅದರ ಅವಶ್ಯಕತೆ ಬಗ್ಗೆ ನಾವು ಕೇಳ್ತಾ ಇದ್ದೀವಿ ಅಷ್ಟೇ. ಇಲ್ಲಿ 4 ಸಿಮ್ಗಳು ಪತ್ತೆ ಆಗ್ತವೆ. ಹಲವರನ್ನು ವಿಚಾರಣೆ ಮಾಡಿದಾಗ 4 ಫೋನ್ ನಂಬರ್ಗಳು ಪತ್ತೆ ಆಗುತ್ತೆ. 4 ಸಿಮ್ಮು, 4 ಫೋನ್ ನಂಬರ್ ಅಂತ. ಒಂದು ಫೋನ್ನಲ್ಲಿ ಈಗ ಇಲ್ಲಿವ್ರಿಗೆ ಏನಾಗಿರುತ್ತೆ, ಯಾವುದೋ ಒಂದು ಸಿಮ್ ಇಟ್ಕೊಂಡು ಪೊಲೀಸರು ಸರ್ಚ್ ಮಾಡ್ತಾ ಇರ್ತಾರೆ. ಯಾರೋ, ಇಲ್ಲ ಸ್ವಾಮಿ ಮಹಾಲಕ್ಷ್ಮಿದು ಇದು ಒಂದು ನಂಬರ್ ಇದೆ, ಅಯ್ಯೋ ಈ ನಂಬರಿಂದ ನನಗೂ ಕಾಲ್ ಮಾಡಿದರು, ಆಫೀಸ್ಗೆ ಇದು ಯೂಸ್ ಮಾಡ್ತಾ ಇದ್ಲು, ಗಂಡನ ಕೇಳಿದ್ರೆ ನನ್ನ ಹತ್ರ ಮಾತಾಡಬೇಕಾದ್ರೆ ಇದನ್ನು ಯೂಸ್ ಮಾಡ್ತಾ ಇದ್ಲು. ಇನ್ಯಾರೋ ಬಾಯ್ ಫ್ರೆಂಡ್ನೋ ಅಥವಾ ಗೆಳೆಯನನ್ನೋ ಅಥವಾ ಆತ್ಮೀಯನನ್ನೋ ಅವನು ಕೇಳಿದಾಗ ಅವನು, ಹೌದು ಸ್ವಾಮಿ ನಾನು ಸಂಪರ್ಕ ಇದ್ದಿದ್ದು ನಿಜ, ಎಸ್ ನಾನು ಮಹಾಲಕ್ಷ್ಮಿ ಕ್ಲೋಸ್ ಆಗಿದ್ದು ಬಂದು ಹೇಳಿ ಹೋಗಿದ್ದಾನೆ. ಅವನನ್ನು ಸ್ನೇಹಿತ ಅಂತ ಕರಿತಿರೋ, ಬಾಯ್ ಫ್ರೆಂಡ್ ಅಂತ ಕರಿತಿರೋ, ಗೆಳೆಯ ಅಂತ ಕರಿತಿರೋ, ಆತ್ಮೀಯ ಅಂತ ಕರಿತಿರೋ, ನಾನು ನಿಮಗೆ ಬಿಟ್ಬಿಡ್ತೀನಿ. ನಾನು ಯಾವುದೇ ಇಲ್ಲಿ ಲೇಬಲ್ ಕೊಡಲಿಕ್ಕೆ ಇಲ್ಲಿ ಕೂತಿಲ್ಲ ನಾನು. ಸೊ ಅವನು ಹೇಳಿಬಿಡ್ತಾನೆ, ನಾನು ಅವಳು ಟಚ್ ಬಿಟ್ಬಿಟ್ಟು 6 ತಿಂಗಳಾಯ್ತು ಸ್ವಾಮಿ ಅಂತ ಹೇಳ್ತಾನೆ ಅವನು. ಅವಳಿಗೂ ನನಗೂ ಸಂಬಂಧ ಇಲ್ಲ, ನಾವು ಚೆನ್ನಾಗಿದ್ದಿದ್ದು ನಿಜ, ಒಟ್ಟಿಗೆ ಇದ್ದಿದ್ದು ನಿಜ, ನಾವೆಲ್ಲ ಓಡಾಡಿದ್ದಿದ್ರು ನಿಜ, ಆದರೆ ನನಗೂ ಈ ಮರ್ಡರ್ಗೂ ಸಂಬಂಧ ಇಲ್ಲ ಅಂತ ಹೇಳಿ ಹೋಗಿದ್ದಾನೆ. ಈ ಥರ 4 ಜನಗಳ ಮೇಲೆ ಪೊಲೀಸರಿಗೆ ಬಲವಾದ ಅನುಮಾನ ಬರುತ್ತೆ, ಯಾರು ಇವಳನ್ನು ಸಾಯಿಸಿರೋದು ಈಗ ಅಂತ. ಹಾಗಾಗಿ ಇವಳ ನಂಬರ್ಗಳನ್ನು ಟ್ರೇಸ್ ಮಾಡ್ತಾ ನಿಮಗೇನಾಗುತ್ತೆ, ಪೊಲೀಸರು ಏನು ಮಾಡ್ತಾರೆ, ಪ್ರತಿಯೊಬ್ಬರ ಮೊಬೈಲನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ, IMEI ಅಂತ ಒಂದು ನಂಬರ್ ಇರುತ್ತೆ. ಒಂದೇ ಮೊಬೈಲ್ ಫೋನ್ ನೀವು ಎಷ್ಟು ಸಿಮ್ಮನ್ನಾದರೂ ಬಳಸ್ತಾ ಇರಬಹುದಾದಾಗ ಬೇರೆಯವರಿಗೆ, ನಿಮ್ಮನ್ನು ಆ ಕಡೆಯಿಂದ ರಿಸೀವ್ ಮಾಡ್ತಾರಲ್ಲ, ಯಾರೋ ನಿಮ್ಮ ಕಾಲ್ ರಿಸೀವ್ ಮಾಡ್ತಾರಲ್ಲ, ಅವರಿಗೆ ಆ ಸಿಮ್ ನಂಬರಿಂದ ಅದು ಕಾಲ್ ಬರ್ತಿದೆ ಅಂತ ಗೊತ್ತಾಗುತ್ತೆ. ಈ ಪೊಲೀಸರು CDR ತೆಗಿತಾರಲ್ಲ, CDR ತೆಗೆದಾಗ IMEI ಅಂತ ಒಂದು ನಂಬರ್ ಇರುತ್ತೆ. ಯಾವ ಫೋನಿಂದ ಈ ಒಂದು ಕರೆಗಳು ಹೋಗಿದೆ ಅಂತ, ಯಾವ ಸಿಮ್ಮಿಂದ ಈ ಕರೆ ಬಂದಿದೆ ಒಂದು ಭಾಗ ಅದು.
ಯಾವ ಫೋನಿಂದ ಹೋಗಿದೆ ಅಂತ ಚೆಕ್ ಮಾಡಿಕೊಂಡಾಗ ಒಂದೇ ಫೋನ್ ಇರುತ್ತಲ್ಲಿ. IMEI ನಂಬರ್ ಚೇಂಜ್ ಆಗಿರಲ್ಲ. ನಿಮ್ಮ ಮೊಬೈಲ್ ಕಳೆದೋದಾಗಲೂ ಕೂಡ ನೀವು ಕಂಪ್ಲೇಂಟ್ ಕೊಡಬೇಕಾದ್ರೆ ಆ ನಂಬರ್ ಹೇಳ್ರಿ ಅಂತಾರೆ. ಯಾವನೋ ಬೇರೆ ಬೇರೆ ಸಿಮ್ ಹಾಕಿ ಮಾಡ್ತಾ ಇದ್ರು ಕೂಡ ಆ ಮೊಬೈಲ್ ಲೊಕೇಶನ್ ಎಲ್ಲಿದೆ ಅಂತ ಅದನ್ನು ಪತ್ತೆ ಹಚ್ಚಬೇಕಲ್ವಾ. ಅವಾಗ ಈ ನಂಬರ್ ಹೆಲ್ಪ್ ಆಗುತ್ತೆ, ನಮಗೆ ಸಿಕ್ಕದಾಗ ನಿಮ್ಗೆ ತಂದು ಕೊಡ್ತೀವಿ ಅಂತ. ಅದೇ ರೀತಿಯಲ್ಲಿ ಒಂದೇ ಮೊಬೈಲ್ ಇಟ್ಕೊಂಡು 4 ಸಿಮ್ ಮಾಡಿದರೆ 4 ಜನಕ್ಕೆ ಹೇಳಬಹುದು, ಒಂದೇ ನಂಬರ್ ನನ್ನ ಹತ್ರ ಇರೋದು, ನಿಮಗೋಸ್ಕರ ನಾನು ಈ ನಂಬರ್ ಇಟ್ಕೊಂಡಿದ್ದೀನಿ ಹೇಳಬಹುದು. ಆದರೆ IMEI ನಂಬರ್ ಇರುತ್ತಲ್ಲ, ಪೊಲೀಸರು ಚೆಕ್ ಮಾಡಿಕೊಂಡಾಗ ಗೊತ್ತಾಗ್ಬಿಟ್ಟಿದೆ ಅವರಿಗೆ ಇದರಲ್ಲಿ 4 ನಂಬರ್ಗಳು ಆ್ಯಕ್ಟಿವೇಟ್ ಆಗಿದ್ವು ಅಂತ. ಇದೇ ಒಂದು ಮೊಬೈಲ್ ಫೋನಿಂದ 4 ನಂಬರ್ಗಳು ಯಾವಾಗಲೂ ಆಗಾಗ ಚೇಂಜ್ ಆಗಿ ಇವಳು ಮಾತಾಡ್ತಾ ಇದ್ಲು ಅಂತ ಗೊತ್ತಾಗಿದೆ. ಆ 4 ನಂಬರಿಂದ ಇವಳು ಯಾರ್ಯಾರು ಕರೆ ಮಾಡಿದ್ದಾಳೆ, ಇವಳನ್ನ ರಿಸೀವ್ ಮಾಡಿದ್ದಾರೆ, ಯಾರಿಂದ ರೆಗ್ಯುಲರ್ ಆಗಿ. ಈಗ ಒಬ್ಬನಿಗಂದರೆ ಒಂದೇ ನಂಬರ್ ಬಂದಿರುತ್ತೆ ಅಂತ ಅಂದ್ಕೊಳ್ಳೋಣ ನಾವು, ಅದೇ ನಂಬರ್ಗೆ ಬಂದಿರುತ್ತೆ, ಆ ನಂಬರಿಂದ ಬರ್ತಾ ಇರುತ್ತೆ. ಇವರೇನು ಮಾಡ್ತಾರೆ, ರೆಗ್ಯುಲರ್ ಕಾನ್ವರ್ಸೇಷನ್, ಒಂದು ದಿನದಲ್ಲೋ, ಒಂದು ವಾರದಲ್ಲೋ, ಒಂದು ತಿಂಗಳಲ್ಲೋ, 6 ತಿಂಗಳಲ್ಲೋ CDR ತೆಗೆಸ್ಬಿಟ್ರೆ SMS ಸಮೇತ ನಿಮಗೆ ಸಿಕ್ಕಿ ಹೋಗ್ಬಿಡುತ್ತೆ. ಅದರಲ್ಲಿ ಅದನ್ನು ತೆಗೆದು ನೋಡಿದಾಗ 4 ವ್ಯಕ್ತಿಗಳ ಬಗ್ಗೆ ಅನುಮಾನ ಬರುತ್ತೆ. ಈ 4 ಜನ ಈ ಮಹಾಲಕ್ಷ್ಮಿಯೊಂದಿಗೆ ನಿರಂತರ ಸಂಪರ್ಕದಲ್ಲಿ ಇದ್ದರು ಅಂತ. ಸೊ 2 ನಂಬರು ಫೋನಲ್ಲಿರುತ್ತೆ, ಇನ್ನಿಬ್ಬರಿಗೆ ಯಾರಿಗೋ ಮಾಡಬೇಕಾದಾಗ, ಇನ್ಯಾರಿಗೋ ಕರೆ ಮಾಡಬೇಕಾದಾಗ ಮಾತ್ರ ಆ ಸಿಮ್ ಕಾರ್ಡ್ಗಳನ್ನು ಚೇಂಜ್ ಮಾಡಿಕೊಂಡು ಮಹಾಲಕ್ಷ್ಮಿ ಮಾತಾಡ್ತಾ ಇದ್ದಳು ಅಂತ ಆರೋಪ ಕೇಳಿ ಬಂದಿದೆ. ಎಲ್ಲ 4 ಫೋನ್ ನಂಬರ್ಗಳ CDRನ್ನು ಪೊಲೀಸರು ತೆಗೆದಿದ್ದಾರೆ. 2 ಸಿಮ್ಗಳು ಮಹಾಲಕ್ಷ್ಮಿ ಹೆಸರಲ್ಲೇ ಇದೆ. ಇದು ಇಂಟ್ರೆಸ್ಟಿಂಗ್. ಇದು 2 ಸಿಮ್ಗಳು ಮಹಾಲಕ್ಷ್ಮಿ ಹೆಸರಲ್ಲೇ ಇದ್ದರೆ, ಇನ್ನೆರಡು ಸಿಮ್ಗಳಿದೆಯಲ್ಲ ಇವು ಬೇರೆಯವರ ಹೆಸರಲ್ಲಿವೆ. ಮಹಾಲಕ್ಷ್ಮಿ ಯೂಸ್ ಮಾಡ್ತಾ ಇದ್ದಂಥ ಸಿಮ್ ಕಾರ್ಡೇ ಈ ಕೊಲೆಗೆ ಮೇಯ್ನ್ ಟ್ವಿಸ್ಟ್ ಆಗಿರುತ್ತೆ. ಇಲ್ಲಿ ಸಿಮ್ ಕಾರ್ಡ್ ಹಿಂದೆ ಬಿದ್ದು ಸದ್ಯಕ್ಕೆ ಪೊಲೀಸರು ವೆಸ್ಟ್ ಬೆಂಗಾಲ್ ಕಡೆಗೆ ತೆರಳಿದ್ದಾರೆ. ಇಲ್ಲೇನಾಗಿದೆ ಅಂದರೆ 3 ಜನರನ್ನ ಇವರು ವಿಚಾರಣೆ ಮಾಡಾಗ್ಬಿಟ್ಟಿದೆ. 3 ಜನ ಸಸ್ಪೆಕ್ಟ್ಸ್, ಶಂಕಿತರು. ಯಾರಾದರೂ ಇದು ಮಾಡಿರಬಹುದಾ, ಟಚ್ಚಲ್ಲಿದ್ರಲ್ಲ, ಯಾಕೆ ಮಾತಾಡ್ತಾ ಇಲ್ಲ, ಲಾಸ್ಟ್ ಬಾರಿ ಇವನು ತಾನೇ ಕರೆ ಮಾಡಿದವನು, ಒಂದು ವಾರದಿಂದ ಇವನು ಕರೆ ಮಾಡಿದ್ನಲ್ಲ, 6 ತಿಂಗಳಿಂದ ಇವನು ಕರೆ ಮಾಡಿದ್ನಲ್ಲ, ಜಾಸ್ತಿ ಕಾಲ್ ಯಾರಿಂದ ಯಾರಿಗೆ ಹೋಗಿದೆ ಚೆಕ್ ಮಾಡಿಕೊಂಡಾಗ ಕರೆಸಿದ್ರು 3 ಜನನು ಬಂದು ಹೋಗಿದ್ದಾರೆ ಅಂತ ಮಾಹಿತಿ. ಬಂದು ಹೋಗಿದ್ದಾರೆ. ಹೌದು ಸ್ವಾಮಿ, ನಾವು ಟಚ್ಚಲ್ಲಿದ್ದಿದ್ದು ನಿಜ, ಹೌದು, ಎಸ್, ನಮ್ಗೆ ಅವಳು ಗೊತ್ತು, ಕೆಲಸ ಮಾಡಿದ್ದೀವಿ, ಒಟ್ಟಿಗೆ ಕೆಲಸ ಮಾಡಿದ್ದೀವಿ, ಪರಿಚಯ, ಗೆಳೆತನ ಏನೋ ಹೇಳ್ಕೊಂಡು ಹೋಗಿದ್ದಾರೆ ಅವರು. ಆದರೆ ಒಬ್ಬ ಮಾತ್ರ ಸಿಕ್ಕಿಲ್ಲ. ಇನ್ನೊಬ್ಬ ಇದನ್ನಲ್ಲ, ಅವನು ಪಶ್ಚಿಮ ಬಂಗಾಳ ಅಥವಾ ಅದರ ಆಜುಬಾಜಿನ ರಾಜ್ಯಗಳಲ್ಲಿ ಎಲ್ಲೋ ಇದ್ದಾನೆ ಅಂತ ಪೊಲೀಸರಿಗೆ ಒಂದು ಕ್ಲೂ ಸಿಕ್ಕಿದೆ. ತುಂಬ ದಿನ ಏನೂ ಆಗಲಿಕ್ಕಿಲ್ಲ, ಹಿಡ್ಕೊಂಡು ಬರ್ತಾರವನ್ನ. ತುಂಬ ಏನು ಸಿಗದೇ ಇಲ್ಲ ಅಂತೇನಲ್ಲ, ಸಿಗ್ತಾನವನು ಅಂತ ಮಾಹಿತಿ.